ಇದೆಲ್ಲದರ ನಡುವೆ ಸಿದ್ದರಾಮಯ್ಯ ಹಾಗೆ ಕುಮಾರಸ್ವಾಮಿ ಅವರ ನಡುವಿನ ವಾಗ್ಯುದ್ಧದ ಕಾರ್ಮೋಡ ಕಡಿಮೆ ಆಗೋ ರೀತಿಯಾಗಿ ಲಕ್ಷಣಗಳು ಕಂಡುಬರ್ತಾ ಇಲ್ಲ. ಒಂದಲ್ಲ ಒಂದು ವಿಚಾರವಾಗಿ ಇಬ್ಬರು ಮದಗಜಗಳ ರೀತಿಯಾಗಿ ಕಾಳಗ ನಡೆಸ್ತಾ ಇದ್ದಾರೆ. ಅವರ ಮಾತು ಕೂಡ ಎಲ್ಲೇ ಮೀರ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆರೋಪಕ್ಕೆ ಪ್ರತ್ಯಾರೋಪ, ಏಟಿಗೆ ಎದಿರೇಟು ಜೋರಾಗಿದ್ದು ರಾಜ್ಯ ರಾಜಕಾರಣ ಇವರಿಬ್ಬರ ವಾಗ್ಯುದ್ಧದ ಕಾರಣಕ್ಕಾಗಿ ರಣರಣ ಅಂತಿದೆ. ನನ್ನ ಹೆಂಡತಿ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವಳಲ್ಲ, ಅಂತೇಳನ್ನ ಇವತ್ತು ಬೀದಿಗೆ ಬಂದಿದ್ದಾರಲ್ಲ, ಇದು ನ್ಯಾಯನಾ? ಗೌರವವಾಗಿ ಮನೇಲಿ ಇದ್ದವ್ರನ್ನ ಹೊರಗೆ ಬರಂಗ್ ಮಾಡ್ಕೊಂಡಿರೋದು ನೀವು ಮಾಡ್ಕೊಂಡಿರೋದು. ಹೊಟ್ಟ ಕುದುರೆ ಎಂದು ಏರಲಾರದವರು ಈರಲ್ಲ, ಸೂರಲ್ಲ. ಯಾವ ಕುದುರೆ ಕೊಟ್ಟಿದ್ರು ನನಗೆ? ಈ 15 ತಿಂಗಳಲ್ಲಿ ಅವರೇನ್ ಮಾಡಿದ್ರು? ಒಂದೊಂದು ಮಾತು ಬೆಂಕಿ ಉಂಡೆ, ಎದುರಿಗೆ ಸಿಕ್ಕರೆ ರಣರಂಗವೇ ಆಗಿಬಿಡುತ್ತೇನೋ ಅನ್ನೋ ತೀವ್ರತೆ. ಎಸ್, ಸಿಎಂ ಸಿದ್ದರಾಮಯ್ಯ ಕುಮಾರಸ್ವಾಮಿ ಮಧ್ಯೆ ಮಾತಿನ ಮಲ್ಲಯುದ್ಧ ನಡೀತಾ ಇದೆ. ಮೂಡಾ ಪ್ರಕರಣದಿಂದ ಶುರುವಾಗುವ ಕದನ ದಳಪತಿ ಸಿಎಂ ಆಗಿದ್ದ ಕಾಲದವರೆಗೂ ಪ್ರಸ್ತಾಪವಾಗ್ತಾ ಇದೆ. ಸಿಎಂ ಸಿದ್ದು ಜೆಡಿಎಸ್ ವಿರುದ್ಧ ಲೇವಡಿ ಮಾಡ್ತಾ ಇದ್ರೆ ದಳಪತಿ ಕಾಲ್ಕೆರೆದು ಗುಟುರು ಹಾಕ್ತಿದ್ದಾರೆ. ನಾವು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇಂಥ ಒಂದು ಬಂಡರನ್ನ ನೀವು ಮತ್ತೆಲ್ಲ ನೋಡಕ್ ಸಾಧ್ಯ ಇಲ್ಲ. ನನ್ನ ಕಂಡ್ರೆ HDKಗೆ ಹೊಟ್ಟೆ ಉರಿ ಎಂದ ಸಿದ್ದರಾಮಯ್ಯ. ಅಹಿಂದಕ್ಕೆ ಏನ್ ಮಾಡಿದ್ದೀರಿ ಅಂತ ಕುಮಾರಸ್ವಾಮಿ ಪ್ರಶ್ನೆ. ಸಿಎಂ ಸಿದ್ದರಾಮಯ್ಯ ತಮ್ಮ ವಿರುದ್ಧ ಬಂದಿರುವ ಮೂಢ ಆರೋಪದ ವಿರುದ್ಧ ಅಹಿಂದ ಅಸ್ತ್ರ ಹಿಡಿದಿದ್ದಾರೆ. ಹಿಂದುಳಿದ ವರ್ಗದ ಕಾರ್ಡ್ ಪ್ಲೇ ಮಾಡುತ್ತಲೇ HDKಗೆ ನನ್ನ ಕಂಡ್ರೆ ಹೊಟ್ಟೆ ಉರಿ ಅಂದಿದ್ದಾರೆ. ಈ ಮಾತು ದಳಪತಿಯ ಕಣ್ಣು ಕೆಂಪಗಾಗಿಸಿದೆ. ಸಿದ್ದರಾಮಯ್ಯ ಕುರಿ ಕಾಯ್ಕೊಂಡಿದ್ದವ್ರ ಮಗ ಎರಡನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ಟಲ್ಲ ಅಂತ ಒಟ್ಟೂರಿ ಇವರಿಗೆ. ಅಶೋಕನಿಗೆ ಒಟ್ಟೂರಿ, ಯಡಿಯೂರಪ್ಪನಿಗೆ ಒಟ್ಟೂರಿ, ಯಡಿಯೂರಪ್ಪನ ಮಗನಿಗೆ ಒಟ್ಟೂರಿ, ಕುಮಾರಸ್ವಾಮಿಗೆ ಒಟ್ಟೂರಿ. ಮಾತಿಗೆ ನೀವು ಆ ಹೊಟ್ಟೆ ಉರಿ ಪಟ್ಟೆ ಉರಿ ಅವೇ ಅಂತವು ಮಾತಾಡ್ತಿದ್ರ. ಅಹಿಂದ ಏನ್ ಮಾಡಿದ್ರಿ? ಅಹಿಂದಾಗೆ ನಿಮ್ಮಂತ ಲಕ್ಷ ಜನ ಹುಟ್ಟಿ ಬಂದ್ರು ಹೆದರಲ್ಲ. ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿ ಗರಂ. ಸಿದ್ದರಾಮಯ್ಯ ಲೇವಡಿ ಹೊಟ್ಟೆ ಉರಿ ಅನ್ನೋದಕ್ಕೆ ಮಾತ್ರ ನಿಂತಿಲ್ಲ. ಕುಮಾರಸ್ವಾಮಿಗೆ ನನ್ನ ಕಂಡ್ರೆ ಭಯ, ಅದಕ್ಕೆ ಇಷ್ಟೊಂದು ಟೀಕೆ ಮಾಡ್ತಾ ಇದ್ದಾರೆ ಅಂತ ವ್ಯಂಗ್ಯವಾಗಿನೂ ನಿನ್ನೆ ಪ್ರತಿಕ್ರಿಯಿಸಿದ್ರು. ಇದಕ್ಕೆ ಟಾಂಗ್ ಕೊಟ್ಟ HDK ನಿಮ್ಮಂತ ಲಕ್ಷ ಜನ ಹುಟ್ಟಿ ಬಂದ್ರು ಹೆದರಲ್ಲ ಅಂತ ಸವಾಲು ಹಾಕಿದ್ದಾರೆ. ಕುಮಾರಸ್ವಾಮಿ ಅವರು ಯಾಕೆ ಸರ್ ನಿಮ್ಮ ವಿರುದ್ಧ ಅಷ್ಟೊಂದು ಟೀಕೆಗಳನ್ನ ಮಾಡ್ತಾರೆ? ವೈಯಕ್ತಿಕವಾಗಿ ಭಯ ಭಾರತೀಯ ಜನತಾ ಪಕ್ಷ ಇರ್ಬೋದು, JDS ಇರ್ಬೋದು, ಎರಡು ಪಕ್ಷದವ್ರಿಗೂ ನಾನು ಅಧಿಕಾರದಲ್ಲಿದ್ದರೆ ಅವ್ರಿಗೆ ಅವ್ರ ಪಕ್ಷಗಳು ದುರ್ಬಲ ಆಗ್ತವೆ ಅಂತಕ್ಕಂಥ ಭಯ ಅವರು. ನಿಮ್ಮಂತ 1 ಲಕ್ಷ ಜನ ಹುಟ್ಟು ಬಂದ್ರು ನನ್ನನ್ನ ಭಯಪಡಿಸಕ್ಕಂತೂ ಆಗಲ್ಲ. ನಾನು ಯಾರಿಗೆ ಭಯ ಬೀಳ್ತೀನಿ? ಆ ದೇವರಿಗೆ ಭಯ ಬೀಳ್ತೀನಿ. ನನ್ನನ್ನು ಬೆಳೆಸಿರ್ತಕ್ಕಂಥ ನಿಮ್ಮಂತ ತಂದೆ ತಾಯಿಗಳಿಗೆ ಭಯ ಬೀಳ್ತೀನಿ. ಇನ್ನು ಕುಮಾರಸ್ವಾಮಿ ಸಿದ್ದರಾಮಯ್ಯ ಮಾತಿನ ಸಮರಕ್ಕೆ ಸಿಎಂ ಪತ್ನಿ ಪಾರ್ವತಿ ಅವರ ಪ್ರಸ್ತಾಪವೂ ಮುನ್ನೆಲೆಗೆ ಬಂತು. ಸಿಎಂ ಸಿದ್ದರಾಮಯ್ಯ ವಿಪಕ್ಷಗಳನ್ನ ಪ್ರಶ್ನಿಸುತ್ತಲೇ ತಮ್ಮ ಪತ್ನಿಯನ್ನ ರಾಜಕೀಯವಾಗಿ ಎಳೆದು ತರಲಾಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ನಿಮ್ಮ ನಡವಳಿಕೆ ಅವರನ್ನ ಹೊರತಂದಿದೆ ಅನ್ನೋ ಮೂಲಕ ದಳಪತಿ ಲೇವಡಿ ಮಾಡಿದ್ದಾರೆ. ನನ್ನ ಹೆಂಡತಿ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವಳಲ್ಲ, ಯಾವತ್ತೂ ಕೂಡ ಹೊರಗಡೆ ಬಂದವಳಲ್ಲ, ಅಂತೇಳನ್ನ ಇವತ್ತು ಬೀದಿಗೆ ಬಂದಿದ್ದಾರಲ್ಲ, ಇದು ನ್ಯಾಯನಾ? ನೀವು ಒಪ್ಕೊಳ್ಳಿಕ್ಕೆ ತಯಾರಾಗಿದ್ದೀರಾ? ನೀವು ತಗೊಂಡ್ಬಂದಿದ್ದೀರಿ ನಿಮ್ಮ ಹೆಂಡ್ತಿನ. ಗೌರವವಾಗಿ ಮನೇಲಿ ಇದ್ದವ್ರನ್ನ ಹೊರಗೆ ಬರಂಗ್ ಮಾಡ್ಕೊಂಡಿರೋದು ನೀವು ಮಾಡ್ಕೊಂಡಿರೋದು, ನಾವೆಲ್ಲ ಮಾಡಿರೋದು ವಿರೋಧ ಪಕ್ಷಗಳು. ಅವ್ರನ್ನ ಇವತ್ತು ಹೊರಗೆ ತಂದಿರತಕ್ಕಂಥದ್ದು ನಿಮ್ಗಳ ನಡವಳಿಕೆಯಿಂದ. ರಾಜ್ಯ ರಾಜಕಾರಣದಲ್ಲಿ ಜೋರಾಯಿತು ಆತ್ಮಸಾಕ್ಷಿ ಕದನ. ಇಷ್ಟೇ ಅಲ್ಲ, ಮೂಡಾದ ಆರೋಪಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಆತ್ಮಸಾಕ್ಷಿ ಅನ್ನೋ ವಿಚಾರ ಪ್ರಸ್ತಾಪ ಮಾಡಿದ್ದರು. ಇದೇ ತಿಂಗಳು 3ನೇ ತಾರೀಕು ಆತ್ಮಸಾಕ್ಷಿಯಂತೆ ನಡೆದುಕೊಳ್ಳುತ್ತೇನೆ ಅಂತ ಹೇಳಿಕೆ ಕೊಟ್ಟಿದ್ದರು. ಈ ಮಾತಿಗೂ ಕುಮಾರಸ್ವಾಮಿ ಬೆಂಕಿ ಉಗುಳಿದ್ದಾರೆ. ನಂಬಿಕೆ ಇದೆ, ನ್ಯಾಯಾಲಯಗಳಲ್ಲಿ ನಂಬಿಕೆ ಇದೆ. ನಾವು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಾನು ಆತ್ಮಸಾಕ್ಷಿಗೆ ಅನುಗುಣವಾಗಿ ಮಾಡಿದ್ದೇನೆ ಅಂತಕ್ಕಂಥ ವಿಶ್ವಾಸ, ದೃಢ ನಂಬಿಕೆ. ಅದರಿಂದ ಸತ್ಯಕ್ಕೆ ಯಾವಾಗಲೂ ಕೂಡ ಜಯ ಸಿಗ್ತದೆ. ಇವರ ಪಾಪದ ಕೂಡ ತುಂಬಿದೆ, ಈ ಪಾಪದ ಕೂಡ ಏನು ತುಂಬಿದೆ, ಮಾಡಬಾರದು ಮಾಡಿದ್ದಾರೆ. ಅವ್ರು ಹೇಳಿದ್ದಾರಲ್ಲ ಆತ್ಮಸಾಕ್ಷಿಯನ್ನೇ ಇವತ್ತು ಪ್ರಶ್ನೆ ಹಾಕೊಳ್ಳೋದಾದ್ರೆ ಇಂಥ ಒಂದು ಬಂಡರನ್ನ ನೀವು ಮತ್ತೆಲ್ಲ ನೋಡಕ್ ಸಾಧ್ಯ ಇಲ್ಲ.
ಇಷ್ಟೇ ಅಲ್ಲ, ಕುಮಾರಸ್ವಾಮಿ ಸಿಎಂ ಆಗಿದ್ದ ಅವಧಿಯ ಬಗ್ಗೆ ಸಿದ್ದರಾಮಯ್ಯ ಲೇವಡಿ ಮಾಡಿದ್ದಾರೆ. ಕೊಟ್ಟ ಕುದುರೆ ಏರದವನು ವೀರನೂ ಅಲ್ಲ ಶೂರನೂ ಅಲ್ಲ ಅಂತ ಬೆಂಕಿ ಉಗುಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಎಚ್ಡಿಕೆ, ನನಗ್ಯಾವ ಕುದುರೆ ಕೊಟ್ಟಿದ್ರಿ ಅಂತ ಗರಂ ಆದ್ರು. 1 ವರ್ಷ 2 ತಿಂಗಳು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು, ಏನು ಮಾಡಲಿಲ್ಲ. ಕೊಟ್ಟ ಕುದುರೆಯನ್ನು ಏರಲಾರದವರು ವೀರರೂ ಅಲ್ಲ ಶೂರರೂ ಅಲ್ಲ. ಯಾವ ಕುದುರೆ ಕೊಟ್ಟಿದ್ರು ನನಗೆ? ನಾನು 14 ತಿಂಗಳು ಮಾಡಿರೋ ಕೆಲಸ ಸಿದ್ದರಾಮಯ್ಯ ಚಾಲೆಂಜ್ ಮಾಡ್ತೀನಿ. ಈ 15 ತಿಂಗಳಲ್ಲಿ ಅವ್ರೇನ್ ಮಾಡಿದ್ರು? ಸ್ವಂತ ಸರ್ಕಾರ ಇಟ್ಕೊಂಡು. ಒಟ್ನಲ್ಲಿ ಉಭಯ ನಾಯಕರ ನಡುವೆ ಮಾತಿನ ಕಾವು ಜೋರಾಗಿ ನಡೀತಾ ಇದೆ. ಅವಕಾಶ ಸಿಕ್ಕಾಗೆಲ್ಲ ನಾಯಕರು ಒಬ್ಬರಿಗೊಬ್ಬರು ಕಾಲೆಳೆದುಕೊಳ್ತಾ ಇದ್ದಾರೆ. ಹೀಗಾಗಿ ಸಿಎಂ ಮಾಜಿ ಸಿಎಂಗಳ ಮಾತಿನ ಮಲ್ಲಯುದ್ಧ ಮತ್ತೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.